ಈಗ ನಾನು ಕೆ ಟಿ ಟಿವಿಗೂ ಯಾಕಂದ್ರೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಕೆ ಟಿ ಟಿವಿಗೆ. ಯಾಕಂದರೆ ಇಮಿಡಿಯೇಟಾಗಿ ನಾನು ಅವ್ರಿಗೆ ಹೇಳಿದೆ, ಒಂದು ಪ್ರಸಾರ ಮಾಡಿರಿ ಅಂತಂದಾಗ ನೀವು ಅದನ್ನು ಆ್ಯಕ್ಷನ್ ತೊಗೊಂಡು ಡೇ ಬೈ ಡೇ ರಿಪೋರ್ಟ್ ಕೊಡ್ತಾ ಹೋದ್ರಿ. ಯಾಕಂದರೆ ಜನಗಳಿಗೆ ಬೇರೆ ಬೇರೆ ಕಲ್ಪನೆ. ಯಾಕೆ ಬೇರೆ ಬೇರೆ ಕಲ್ಪನೆ ಅಂದರೆ ರೌಡಿಸಮ್ ಮಾಡ್ತಿದ್ದ, ಜಗಳ ಮಾಡ್ತಿದ್ದ, ಚಾಕು ಹೊಡೆದ್ರೇನೋ, ಇದು ಬೇರೆಯವರಲ್ಲ, ನನ್ನ ಜೊತೆ ಇರೋರೇ ಒಂದಿಷ್ಟು ಜನ ಊಹಾಪೆಗಳು ಎಬ್ಸಿರುವಂಥವ್ರು. ಈ ಟೈಮಲ್ಲಿ ನಮ್ಮ ಇವರು ಮಲ್ಲಿಕಾರ್ಜುನ್ ಮೇಟಿಯವರು ಬಂದು ಹೋದರು, ವೀರಣ್ಣ ಚರಂತಿಮಠ ಸರ್ ಬಂದು ಹೋದರು, ನಮ್ಮ ದಿಲೀಪ್ ರಾಠೋಡ್ ಬಂದರು. ಹೀಗೆ ಹಲವಾರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬಸವರಾಜ್ ಧರ್ಮಂತಿ, ಬಸವನಗೌಡ ಪಾಟೀಲ್, ಬಸವರಾಜ್ ಅಂಬಿಗೇರು, ಹೀಗೆ ನಮ್ಮ ಮುತ್ತುರಾಜ್ ಅರ್ಗಿನ್ ಶೆಟ್ಟಿ ಇವರು ಕೂಡ ಬಂದು ಸರ್ ನೀವು ಎನಿ ಟೈಮ್ ನಾನು ನಿಮ್ಮ ಜೊತೆ ಇರ್ತೀವಿ, ತಲೆ ಕೆಡಿಸ್ಕೊಬೇಡ್ರಿ ಅಂತ ಹೇಳಿ. ಆದರೆ ನನ್ನ ಬೆನ್ನೆಲುಬಾಗಿ ನಮ್ಮ ನ್ಯಾಯವಾದಿಗಳು ಏನು ನನ್ನೊಂದು ಟೀಮ್ ಇದೆ, ಒಂದು 20 ಜನರ ಒಂದು ನಮ್ಮ ತಂಡ ಇದೆ. ಅಷ್ಟೊತ್ತಿಗೆ ಚಂದ್ರಶೇಖರ್ ಕರಡಿ ಡಾಕ್ಟ್ರವರು ಬಂದು ಏನು ಹೆಸರು ಆರಾಮಿದ್ದೀರಾ ಅಂತಂದೆ. ಆರ್ ಡಿ ಬಾಬು ಅಂದ ತಕ್ಷಣ ಫಸ್ಟ್ ಇವ್ರಿಗೆ ಓ ಟಿ ಕರ್ಕೊಂಡು ಹೋಗ್ರಿ ಇಮಿಡಿಯೇಟಾಗಿ. ಅವ್ರು ಬಿಲ್ ತುಂಬ್ಯಾರೋ ಏನೋ ಗೊತ್ತಿಲ್ಲ, ಪಾಪ ಅವ್ರು ಇಮಿಡಿಯೇಟಾಗಿ ಓ ಟಿ ಕರ್ಕೊಂಡೋದ್ರು, ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಒಂದು 4 ಅವರ್ ನಾರಾಯಣ್ ಸರ್ ಅವರು ಮತ್ತು ಇನ್ನೊಂದಿಬ್ಬರು ಜನ ಸೇರಿ ಒಂದು 4 ಅವರ್ ಆಪ್ರೇಷನ್ ಮಾಡಿ ಒಂದೇ ದಿನ ಐ ಸಿ ಯುಲಿದ್ದೀನಿ. ಮಾರಿನ ದಿನವೇ ವಾರ್ಡಿಗೆ ಶಿಫ್ಟ್ ಮಾಡಿದರು. ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷ ಹಾಗೆ ಜೂನಿಯರ್ ಉಪೇಂದ್ರ ಅಂಥೇಳಿ ಖ್ಯಾತ ಆಗಿರುವಂತಹ ಬಾಗಲಕೋಟೆಯ ಆರ್ ಡಿ ಬಾಬು ಅವರು ಈಗ ಆರೋಗ್ಯದಿಂದ ಚೇತರಿಸಿಕೊಂಡು ಕೆರುಡಿ ಆಸ್ಪತ್ರೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ತಾವು ಕಳೆದ 7-8 ದಿನಗಳಿಂದ ಆಸ್ಪತ್ರೆಯಲ್ಲಿದ್ದೀರಿ, ಚೇತರಿಸ್ಕೊಳ್ತಾ ಇದ್ದೀರಿ. ಸರ್, ಏನಾಗಿತ್ತು, ಯಾವ ರೀತಿ ಆ ಸಂದರ್ಭ ಎದುರಾಗಿತ್ತು ಅನ್ನೋದು? ಎಲ್ರಿಗೂ ನಮಸ್ಕಾರ. ನಮ್ಮ ಗೋಶಾಲೆಯಲ್ಲಿ ದಿನನಿತ್ಯ ಮಾಡುವಂಥ ಕ್ರಿಯೆಗಳು ಅಂದರೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾಯಿದ್ವಿ. ಮೇವು ಹಾಕೋದು, ತೆಗೆಯೋದು ಎಲ್ಲ ಕೆಲಸದವರಿದ್ದರೂ ಕೂಡ ಅವ್ರ ಜೊತೆ ನಾವು ಜೊತೆಗೂಡಿ ಬೆಳಗ್ಗೆ ಎದ್ದು ಮಾಡುವಂಥ ಒಂದು ಅದು ಹವ್ಯಾಸ. ಹಾಗಾಗಿ ಬೆಳಗ್ಗೆ ಎ ಪಿ ಎಮ್ ಸಿಗೆ ಹೋಗಿ ಅವರು ಬಾಗವಾನರು ಎಲ್ಲ ತರಕಾರಿ, ಉಳಿದಂಥ ತರಕಾರಿ ಅಥವಾ ರೈತರು ಉಳಿದಂಥ ಪಟ್ಟಿಯನ್ನು ತಾವು ಖರೀದಿ ಮಾಡಿ ನಮಗೆ ಉಚಿತವಾಗಿ ಕೊಡುವಂಥ ಒಂದು ಪ್ರತಿದಿನ ಕೊಡ್ತಾರೆ. ಹಾಗಾಗಿ ಅವತ್ತು ಕೊಟ್ಟಾಗ ತೊಗೊಂಬಂದು ಎಲ್ಲ ಕೊತ್ತಂಬರಿ ಹಾಕಿ ನಾನು ಇನ್ನೇನು ಸ್ನಾನಕ್ಕೆ ಮನೆಗೆ ಹೋಗಬೇಕು ಅಂತ ಹೋಗುವಾಗ ಒಂದು ಹೋರಿ ಬಾಯಲ್ಲಿ ಪ್ಲಾಸ್ಟಿಕ್ದು ವೈರ್ ಸಿಕ್ಕಾಕೊಂಡಿತ್ತು. ಆ ಪ್ಲಾಸ್ಟಿಕ್ಕನ್ನು ನೋಡಿ ತೆಗೆಯೋಣ ಅಂತ ಹೋದಾಗ ಬಟ್ ಅದು ನಾನು ನೋಡಿದ್ರೆ ಓಡೋಗ್ತಾಯಿತ್ತು. ಬಟ್ ನಾನು ಅಬ್ಸರ್ವ್ ಮಾಡಿಲ್ಲ, ನಾನು ಬಂದು ಹೋಗುತ್ತಲ್ಲ ಇಮಿಡಿಯೇಟ್ ತೆಗೆಯೋಣ ಅಂತ. ಅದು ಇಮಿಡಿಯೇಟ್ ಹತ್ತಿರ ಹೋಗ್ತಿದ್ದಂಗೆ ಸಡನ್ನಾಗಿ ಕಣ್ಣು ಮುಚ್ಕೊಂತಿದ್ರೆ ಹೊಡೆದ್ಬಿಡ್ತು. ಹೊಡೆದಾದ್ಮೇಲೆ ಎದ್ದು ಮಾಡಿ ಹಂಗೆ ಅಲ್ಲಿಂದ ಕುಂಟೋಜಿ ಆಸ್ಪತ್ರೆಗೆ ಮಗನ ಕರ್ಕೊಂಡು ಆಸ್ಪತ್ರೆಗೆ ಬಂದ್ವಿ. ಕುಂಟೋಜಿ ಡಾಕ್ಟ್ರು ಏನಂದರು, ಇಲ್ಲ ಮೇಜರ್ ಅದ, ನೀವು ಕೆರುಡಿ ಆಸ್ಪತ್ರೆಗೆ ಹೋಗ್ರಿ. ಕೆರುಡಿ ಆಸ್ಪತ್ರೆಗೆ ಬಂದ್ವಿ. ಆಸ್ಪತ್ರೆಗೆ ಬಂದಾಗ ಅವ್ರು ಯಾರೋ ಏನೋ ಪೇಷಂಟ್ ಅಂತ ಸುಮ್ಮನೆ ಒಳಗೆ ಕರ್ಕೊಂಬಂದರು. ಅಷ್ಟೊತ್ತಿಗೆ ಚಂದ್ರಶೇಖರ್ ಕರಡಿ ಡಾಕ್ಟ್ರವರು ಬಂದು ಏನು ಹೆಸರು ಆರಾಮಿದ್ದೀರಾ ಅಂತಂದೆ. ಆರ್ ಡಿ ಬಾಬು ಅಂದ ತಕ್ಷಣ ಫಸ್ಟ್ ಇವ್ರಿಗೆ ಓ ಟಿ ಕರ್ಕೊಂಡು ಹೋಗ್ರಿ ಇಮಿಡಿಯೇಟಾಗಿ. ಅವ್ರು ಬಿಲ್ ತುಂಬ್ಯಾರೋ ಏನೋ ಗೊತ್ತಿಲ್ಲ, ಪಾಪ ಅವ್ರು ಇಮಿಡಿಯೇಟಾಗಿ ಓ ಟಿ ಕರ್ಕೊಂಡೋದ್ರು, ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಒಂದು 4 ಅವರ್ ನಾರಾಯಣ್ ಸರ್ ಅವರು ಮತ್ತು ಇನ್ನೊಂದಿಬ್ಬರು ಜನ ಸೇರಿ ಒಂದು 4 ಅವರ್ ಆಪ್ರೇಷನ್ ಮಾಡಿ ಒಂದೇ ದಿನ ಐ ಸಿ ಯುಲಿದ್ದೀನಿ. ಮಾರಿನ ದಿನವೇ ವಾರ್ಡಿಗೆ ಶಿಫ್ಟ್ ಮಾಡಿದರು. ಮತ್ತು 3ನೇ ದಿನಕ್ಕೇ ಊಟ ಮಾಡೋಕ್ಕೆ ಹೇಳಿದರು. ಫಸ್ಟು ಕಾಫಿ, ಗಂಜಿ, ಸಾಯಂಕಾಲ ಸ್ವಲ್ಪ ರೈಸು, ಅಂದರೆ ಏನಾಗಿದೆ ಅಂತ ಇದು ಮಾಡ್ಕೊಳಕ್ಕೆ. ಆಮೇಲಿಂದ ಹಂಗೆ 1-2-3-4 ದಿನದಲ್ಲಿ ಫೀವರ್ ಕ್ಯೂರ್ ಮಾಡಿದ್ದಾರೆ. ನಿಜವಾಗ್ಲೂ ಆ ಥ್ಯಾಂಕ್ಸ್ ನಾನು ಕೆರುಡಿ ಹಾಸ್ಪಿಟಲ್ ಡಾಕ್ಟ್ರುಗಳಿಗೆ, ಕೆರುಡಿ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಈ ಮಧ್ಯದಲ್ಲಿ ನಮ್ಮ ನ್ಯಾಯವಾದಿಗಳು, ಆಮೇಲೆ ನಮ್ಮ ಸಂಘಟನೆಗಾರರು ಮತ್ತು ನನ್ನ ಅಭಿಮಾನಿಗಳು ಎಲ್ಲೆಲ್ಲೆಲ್ಲ ನಾವು ಮಾಡಿದ್ವಿ, ಎಲ್ಲ ಜನಗಳು ಬಂದು ಅವರ ಒಂದು ಆಶೀರ್ವಾದ, ಹೆಬ್ಬಳ್ಳಿ ಅಜ್ಜ ಮತ್ತು ಕಸ್ತೂರಿ ಮಠ, ಸಿದ್ದನಕೊಳ ಅಜ್ಜ ಇವರೆಲ್ಲರ ಆಶೀರ್ವಾದದಿಂದ ಕೆಲವೊಂದು 4-5 ದಿನದಲ್ಲಿ ನಾನು ಹುಷಾರಾಗುವಂಥದ್ದಾಯಿತು. ಅದ್ರ ಜೊತೆಗೆ ನಾನು ಕೆ ಟಿ ಟಿವಿಗೂ ಯಾಕಂದ್ರೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಕೆ ಟಿ ಟಿವಿಗೆ. ಯಾಕಂದರೆ ಇಮಿಡಿಯೇಟಾಗಿ ನಾನು ಅವ್ರಿಗೆ ಹೇಳಿದೆ, ಒಂದು ಪ್ರಸಾರ ಮಾಡಿರಿ ಅಂತಂದಾಗ ನೀವು ಅದನ್ನು ಆ್ಯಕ್ಷನ್ ತೊಗೊಂಡು ಡೇ ಬೈ ಡೇ ರಿಪೋರ್ಟ್ ಕೊಡ್ತಾ ಹೋದ್ರಿ. ಯಾಕಂದರೆ ಜನಗಳಿಗೆ ಬೇರೆ ಬೇರೆ ಕಲ್ಪನೆ. ಯಾಕೆ ಬೇರೆ ಬೇರೆ ಕಲ್ಪನೆ ಅಂದರೆ
ರೌಡಿಸಮ್ ಮಾಡ್ತಿದ್ದ, ಜಗಳ ಮಾಡ್ತಿದ್ದ, ಚಾಕು ಹೊಡೆದ್ರೇನು. ಇದು ಬೇರೆಯವರಲ್ಲ, ನನ್ನ ಜೊತೆ ಇರೋರೇ ಒಂದಿಷ್ಟು ಜನ ಊಹಾಪೆಗಳು ಎಬ್ಸಿರುವಂಥವ್ರು. ಅದಕ್ಕೊಂದು ವಿದಾಯ ಹೇಳಿದವರು KTTV ನೀವು. ಅದಕ್ಕೆ KTTVಗೆ ನಾವು ಯಾವತ್ತೂ ಚಿರಋಣಿ. ಪ್ಲಸ್ ಇನ್ನೊಂದೇನೆಂದರೆ, ಈ ಊಹಾಪೆಗಳಿಗೆ ಭಾಳಷ್ಟು ಜನಕ್ಕೆ ಅಂದರೆ ಖುಷಿಯಾಗಿದೆ ಅಂದ್ಕೊಂಡಿದ್ದೆ ನಾನು. ಖುಷಿಪಟ್ಟವರು ಕೇವಲ 10 ಜನ, ದುಃಖಪಟ್ಟವರು 99.9% ಜನ ದುಃಖಪಟ್ಟರು. ಅವರ ಆಶೀರ್ವಾದ, ಅಷ್ಟು ಜನರ ಆಶೀರ್ವಾದದಿಂದ ಕೇವಲ 4-5 ದಿನದಲ್ಲಿ ಎದ್ದು ನಿಂತು ಅಂತ ತಾಕತ್ತು ಜನಗಳ ಆಶೀರ್ವಾದದಿಂದ. ಯಾಕಂದರೆ ನಾನೇ CCTV ನೋಡಿದಾಗ ಇದು ಬೇರೆಯವರಾಗಿದ್ರೆ ಸತ್ತೋಗ್ಬಿಡ್ತಿದ್ರು, ಜನಗಳು ಮಾತಾಡೋದು ಹಾಗೆ ಇತ್ತು. ನಾನು ನೋಡಿದಾಗ ಹಂಗೆ ಅನ್ನಿಸ್ತು. ಬಟ್ ದೈವಿ ಶಕ್ತಿ, ದೇವರ ಶಕ್ತಿ, ಎಲ್ಲ ಜೊತೆಗಿದ್ದು ಸ್ನೇಹಿತರು, ಆಪ್ತರು, ಎಷ್ಟೋ ಜನ ಒಂದಿಷ್ಟು ಜನ ಬಂದು ಕೇಳಿದರು, ನಿಮಗೆ ಅಲ್ಲಿಂದ ದುಡ್ಡು ಬರೋದು, ಅವ್ರು ಆರೋಗ್ಯ ವಿಚಾರ ಮಾಡೋಕ್ಕೆ ಬಂದಿಲ್ಲ, ಅಲ್ಲಿಂದ ದುಡ್ಡು ಬರೋದು, ಇಲ್ಲಿಂದ ದುಡ್ಡು ಬರೋದು, ಅವ್ರು ಎಷ್ಟು ಕೊಟ್ಟರು, ಇವ್ರು ಎಷ್ಟು ಕೊಟ್ಟರು, ಅಥವಾ ಹೊರಗಡೆ ನಿಂತ್ಕೊಂಡು ಅವ್ರಿಗೆ ICU ಇಟ್ಟಾರೆ, ಇನ್ನೂ ಆರಾಮಾಗಿಲ್ಲ ಅಂತ ಹೇಳೋ ಪಾಲ್ತು ಜನಗಳು ಇರ್ತಾರೆ. ಬಟ್ ಅವ್ರು ನಮಗೆ ಸ್ಫೂರ್ತಿ. ಯಾಕೆ ಹೇಳ್ರಿ, ಅವ್ರು ಹೊರಗಡೆ ಹಂಗೆ ಹೇಳ್ತಿರ್ಬೇಕು, ನಾನು ಹೊರಗಡೆ ಬರ್ತಾ ಇರಬೇಕು, ಜನಗಳ ಅವ್ರಿಗೆ ಅವಾಗ ಮೆಟ್ಲು ಹೊಡಿತಿರಬೇಕು. ಇದು ಸ್ಫೂರ್ತಿ ಒಂದು. ಹಾಗಾಗಿ ಅದಕ್ಕೆ ಭಾಳಷ್ಟು ಸ್ಫೂರ್ತಿ ಕೊಟ್ಟವರು KTTV. 10 ಸಲ ಬೇಕಾದ್ರೆ ಹೇಳ್ತೀನಿ, KTTVಗೆ ಎನಿ ಟೈಮ್ ಸಲ್ಯೂಟ್ ಹೊಡಿತೀನಿ. ಹಾಗಾಗಿ ನಾನು ಮತ್ತೊಮ್ಮೆ ಕೆರಡಿ ಆಸ್ಪತ್ರೆಯ ಚಂದ್ರಶೇಖರ ಕೆರಡಿ ಸರ್ ಅವರು ಮತ್ತು ನಾರಾಯಣ್ ಸರ್ ಅವರು, ಇನ್ನುಳಿದವರೆಲ್ಲ ಡಾಕ್ಟ್ರುಗಳ ಹೆಸರು ಗೊತ್ತಿಲ್ಲ ಪಾಪ, ಅವರೆಲ್ಲ ಸಿಬ್ಬಂದಿನೂ ಕೂಡ ಇಲ್ಲಿ ಭಾಳ ಚೆನ್ನಾಗಿ ಟೈಮ್ ಟು ಟೈಮ್ ಏನಾಯಿತು ಏನಿಲ್ಲ, ಏನು ನನಗೊಂಥರ ಆಸ್ಪತ್ರೆಯಲ್ಲಿ ಇದ್ದೀನಿ ಅಂತ ಫೀಲ್ ಇಲ್ಲ, ಮನೆಯಲ್ಲಿ ಇದ್ದೀನಿ ಅನ್ನೋ ಒಂದು ಫೀಲ್ ಇದೆ. ಹಾಗಾಗಿ ನಂಗೆ ಭಾಳ ಖುಷಿ ಆಯಿತು. ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಡಾಕ್ಟ್ರು ಪಾಪ ನಾರಾಯಣ್ ಸರ್ ಬರೋರು. ಹೆಂಗ್ರಿ ಯಂಗ್ ಮ್ಯಾನ್, ಸ್ಟ್ರಾಂಗ್ ಮ್ಯಾನ್, ಅವ್ರು ಹುಮ್ಮಸ್ಸು ಕೊಡ್ತಾಯಿದ್ರು. ನಾನು ಸ್ಟ್ರಾಂಗ್ ಇದ್ದೀನಲ್ಲೋ ಅದು ದೇವ್ರಿಗೆ ಗೊತ್ತು, ಬಟ್ ಅವರ ಹುಮ್ಮಸ್ಸು ಅರ್ಧ ಶಕ್ತಿ ತುಂಬ್ತಾಯಿತ್ತು. ಚಂದ್ರಶೇಖರ್ ಡಾಕ್ಟ್ರವ್ರು ಬಂದರು, ಊಟಕ್ಕೆ ಕೊಡ್ರಿ, ಅವರೇನು ಇದು ಬರ್ತೇನೆ ಅಂದರೆ ಅವ್ರ ಹುಮ್ಮಸ್ಸು ತುಂಬಿ ಪೇಷಂಟ್ಗಳಿಗೆ ಯಾವ ರೀತಿ ಅವ್ರ ಹುಮ್ಮಸ್ಸು ತುಂಬಿ 50% ಅವ್ರ ಮಾತಲ್ಲೇ ನಮ್ಮನ್ನು ಆರೋಗ್ಯವಂತರಾಗಿ ಮಾಡ್ತಾ ಇದ್ದಾರಲ್ಲ. ಹೊರಗಡೆ ಜನ ಏನೇನೋ ಅನ್ಕೊತಿರ್ಬೋದು, ಬಟ್ ನನಗೆ ಅನಿಸಿರೋದು ಆಗಿರೋ ಅಂತ ಇದು ಸತ್ಯ ಘಟನೆ. ಈ ಟೈಮಲ್ಲಿ ನಮ್ಮ ಇವರು ಮಲ್ಲಿಕಾರ್ಜುನ್ ಮೇಟಿಯವರು ಬಂದು ಹೋದರು, ವೀರಣ್ಣ ಚರಂತಿಮಠ್ ಸರ್ ಬಂದು ಹೋದರು, ನಮ್ಮ ದಿಲೀಪ್ ರಾಠೋಡ್ ಬಂದರು. ಹೀಗೆ ಹಲವಾರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬಸವರಾಜ್ ಧರ್ಮಂತಿ, ಬಸವನಗೌಡ ಪಾಟೀಲ್, ಬಸವರಾಜ್ ಅಂಬಿಗೇರು, ಹೀಗೆ ನಮ್ಮ ಮುತ್ತುರಾಜ್ ಅರ್ಗಿನ್ ಶೆಟ್ಟಿ, ಇವರು ಕೂಡ ಬಂದು ಸರ್ ನೀವು ಎನಿ ಟೈಮ್ ನಾನು ನಿಮ್ಮ ಜೊತೆ ಇರ್ತೀವಿ, ತಲೆ ಕೆಡಿಸ್ಕೊಬೇಡ್ರಿ ಅಂತ ಹೇಳಿ. ಆದರೆ ನನ್ನ ಬೆನ್ನೆಲುಬಾಗಿ ನಮ್ಮ ನ್ಯಾಯವಾದಿಗಳು, ಏನು ನನ್ನೊಂದು ಟೀಮ್ ಇದೆ, ಒಂದು 20 ಜನರ ಒಂದು ನಮ್ಮ ತಂಡ ಇದೆ. ಕೌಡಿಮಠಿ ಸರ್ ಆಗಿರ್ಬೋದು, ನಮ್ಮ ಸಲೀಂ ಸರ್ ಆಗಿರ್ಬೋದು, ನಮ್ಮ ಟೋಟಲ್ ತಂಡನೇ. ಅವರು ಯಾವಾಗೂ ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ನಮ್ಗೆ ಸಾಥ್ ಕೊಟ್ಟು, ಇದ್ರ ಜೊತೆಗೆ ಎಲ್ಲ ಕಲಾವಿದರು ಕೂಡ ಸಾಕಷ್ಟು ಜನ ನೊಂದ್ಕೊಂಡವರು ಅಂತ ಕಲಾವಿದರು, ಅವರು ಕೂಡ ನಾನು ನಿಮ್ಮ ಜೊತೆ ಇರ್ತೀವಿ, ತಲೆ ಕೆಡಿಸ್ಕೊಬೇಡ್ರಿ, ದುಡ್ಡಿಗೆ ತಲೆ ಕೆಡಿಸ್ಕೊಬೇಡ್ರಿ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಒಂದು ಸಹಾಯ ಮಾಡಿದ್ದಾರೆ. ಅದ್ರ ಜೊತೆಗೆ ನಾನು ಆಸ್ಪತ್ರೆಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. KTTVಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ, ಆಸ್ಪತ್ರೆಯವ್ರು ಬಂದ ತಕ್ಷಣ ದುಡ್ಡು ಕಟ್ಟರಿ ಟ್ರೀಟ್ಮೆಂಟ್ ಮಾಡ್ತಿದ್ದಿಲ್ಲ. ನನಗೆ ಹಿಂಗೆ ಆಗಿದೆ, KTTVವ್ರಿಗೆ ಒಂದು ಕೇಳ್ಕೊಂಡಾಗ ಅವರು ಇಮಿಡಿಯೇಟಾಗಿ ಸುದ್ದಿ ಮಾಡಿದರು. ಯಾಕಂದರೆ ಊಹಾಪೆಗಳಿಗೆ ತೆರೆ ಎಳೆದಂಥವ್ರು ನೀವು. ಹಾಗಾಗಿ ಇಡೀ ನಮ್ಮ ಈ ಒಂದು ಏನು ಈ ಬಾಡಿ ನಂದಲ್ಲ, ಇದು ನಮ್ಮ ಮನೆ ಆಸ್ತಿ ಅಲ್ಲ, ಜನಗಳ ಆಸ್ತಿ. ನಾನು ಜನಗಳಿಗಾಗಿರವ, ಜನಗಳಿಗೋಸ್ಕರ ಇರವ, ಜನಗಳ ಆಶೀರ್ವಾದದಿಂದನೇ ಒಂದು 4 ದಿನದಲ್ಲಿ ಆರಾಮಾಗಿದ್ದೀನಿ. ಹಾಗಾಗಿ ಎಲ್ಲ ಜನತೆಗೆ, ಎಲ್ಲ ನನ್ನ ಗುರುಗಳಿಗೆ, ಎಲ್ಲ ನಮ್ಮ ನ್ಯಾಯವಾದಿಗಳಿಗೆ, ಸಂಘಟನೆಯವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಡಾಕ್ಟ್ರುಗಳಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರು ಹಾಗೆ ಜೂನಿಯರ್ ಉಪೇಂದ್ರ ಅಂತೇಳಿ ಕರೆಸಿಕೊಳ್ತಿರುವಂತಹ RD ಬಾಬು ಅವರ ಮಾತುಗಳಾಗಿತ್ತು. ಸದ್ಯ ಬಾಗಲಕೋಟೆಯಲ್ಲಿ ಕೆರುಡಿ ಆಸ್ಪತ್ರೆಯಿಂದ ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ದೇವರು ಅವರಿಗೆ ಇನ್ನಷ್ಟು ಆರೋಗ್ಯ ಕೊಡಲಿ, ಸಕಲ ಐಶ್ವರ್ಯ ಕೊಡಲಿ ಅಂತ ಹೇಳಿ ನಾವು KTTV ಕಡೆಯಿಂದ ಹಾರೈಸೋಣ. ಮತ್ತೊಮ್ಮೆ ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.